ವೆಲ್ಕಮ್ ಬ್ಯಾಕ್. 8ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿಗೆ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಕೂಡ ಬೀಳ್ತಾ ಇದೆ. ಸೊ 8ನೇ ದಿನ ಅಧಿವೇಶನಕ್ಕೆ ತೆರೆ ಬೀಳತ್ತೆ. ಈ ಹಿನ್ನೆಲೆಯಿಂದ ಉತ್ತರ ಕರ್ನಾಟಕದ ಚರ್ಚೆಗೆ ಸರ್ಕಾರ ಉತ್ತರ ಕೊಡುತ್ತೆ. ಏನು 2-3 ದಿನ ಉತ್ತರ ಕರ್ನಾಟಕ ಬಗ್ಗೆನೇ ಅಲ್ಲಿ ಚರ್ಚೆಗೆ ಅವಕಾಶವನ್ನ ಸದನದಲ್ಲಿ ಮಾಡಿಕೊಡಲಾಗಿತ್ತು. ಅದಕ್ಕೆ ಸರ್ಕಾರ ಉತ್ತರವನ್ನ ಕೊಡಲಿದೆ ಎಂದು ಉತ್ತರ ಕರ್ನಾಟಕದ ಚರ್ಚೆಗೆ ಶಾಸಕರಿಂದ ಸಮಸ್ಯೆಗಳು ಆಗರಾರೆ ತಿಳಿಸಿದ್ದಾರೆ. ಆ ಸಮಸ್ಯೆಗಳನ್ನ ಸರ್ಕಾರ ಕೂಡಲೇ ಬಗೆಹರಿಸುವ ಭರವಸೆಯನ್ನ ಕೊಡುತ್ತಾ? ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಏನಾದ್ರೂ ಘೋಷಣೆ ಆಗತ್ತಾ? ಸೊ ನಿನ್ನೆನೆ ಘೋಷಣೆ ಆಗಬಹುದು ಅಂತ ಹೇಳಲಾಗಿತ್ತು, ಆದ್ರೆ ಏನೂ ಆಗಿಲ್ಲ ಘೋಷಣೆಗಳು. ಸೊ ಇಂದಾದ್ರೂ ಅಧಿವೇಶನಕ್ಕೆ ತೆರೆ ಕೂಡ ಬೀಳತ್ತೆ. ಕೊನೆಯ ದಿನ ಆಗಿರೋದ್ರಿಂದ ಸಮಸ್ಯೆಗಳು ಏನು ಭರಪೂರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಆ ಭಾಗದ ಶಾಸಕರು. ಅದಕ್ಕೆ ಕೊಂಚ ರಿಲೀಫ್ ಕೊಡ್ತಾರ? ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರವನ್ನ ಕೊಡೋ ಭರವಸೆಯನ್ನ ಸರ್ಕಾರ ನೀಡತ್ತಾ? ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆ, ನೀರಾವರಿ ಸಮಸ್ಯೆ ಆಗಿರಬಹುದು, ರೈತರ ಸಮಸ್ಯೆ ಆಗಿರಬಹುದು, ಕಬ್ಬು ಬೆಳೆಗಾರರ ಬಗ್ಗೆ ಆಗಿರಬಹುದು, ಜೊತೆಗೆ ಅತಿವೃಷ್ಟಿಯಿಂದ ಆದಂತಹದ್ದು, ಸೊ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂದಾದ್ರೂ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಸಮಸ್ಯೆಗಳೇನಿದೆ, ಸಮಸ್ಯೆಗಳಿಗೆ ಸರ್ಕಾರ ಉತ್ತರವನ್ನ ಕೊಡತ್ತಾ ಅಂತ ಉತ್ತರ ಕರ್ನಾಟಕದ ಬಗ್ಗೆ ಶಾಸಕರಿಂದ ಸಮಸ್ಯೆಗಳ ಆಗರ ಕೂಡ ಕೇಳಿ ಬಂದಿದ್ದು. ಸೊ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತಾರೆ ಇವತ್ತು ಅಧಿವೇಶನದಲ್ಲಿ. ಸೊ ಚಳಿಗಾಲದ ಅಧಿವೇಶನ ಇಂದು ಕೊನೆಯ ದಿನ. ಸೊ ಕೊನೆಯ ದಿನ ಆಗಿರೋದ್ರಿಂದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಸೊ ನೋಡೋಣ ಏನೆಲ್ಲ ಇವತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಭರವಸೆಯನ್ನ ಕೊಡುತ್ತೆ, ಏನು ಎತ್ತ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಅಧಿವೇಶನ ಕೊನೆಯ ದಿನ, ಜೊತೆಗೆ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳೋ ಹಿನ್ನೆಲೆ, ಹಿಂದೆ ಏನು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಶಾಸಕರು ಒಂದಷ್ಟು ಸಮಸ್ಯೆಗಳನ್ನ ಹೇಳಿ ಅಹವಾಲಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು, ಅದಕ್ಕೇನೋ ಪರಿಹಾರ ಸಿಗತ್ತೆ ಅಂತ ಅನ್ಕೊಂಡ್ರೆ ನೆನ್ನೆವರೆಗೂ ಯಾವುದೇ ಒಂದು ಪರಿಹಾರದ ನಿರೀಕ್ಷೆ ಇಟ್ಕೊಂಡು ಹುಸಿಯಾಗಿತ್ತು. ಇವತ್ತೇನಾದ್ರೂ ಅದಕ್ಕೆ ಅಂತ್ಯ ಆಡ್ತಾರೆ ಹೇಗೆ ಅಂತ? ಪವಿತ್ರ, ಈಗಾಗಲೇ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಇವತ್ತು ಕೂಡ ಕೊನೆಯ ದಿನ ಆಗಿರ್ತಕ್ಕಂಥದ್ದು. ಏನು 10 ದಿನಗಳ ಕಾಲ ಚಳಿಗಾಲ ಅಧಿವೇಶನ ನಡೆಸಬೇಕು ಅನ್ನುವಂತ ತೀರ್ಮಾನ ಆಗಿತ್ತು. ಆದ್ರೆ ಇದೀಗ ಬದಲಾವಣೆ ಆದ ಸಂದರ್ಭದಲ್ಲಿ ಸರ್ಕಾರ ಕೇವಲ 8 ದಿನಗಳ ಕಾಲ ಮಾತ್ರ ಚಳಿಗಾಲ ಅಧಿವೇಶನವನ್ನು ಕೂಡ ನಡೆಸಿರುವಂತದ್ದು. ಇವತ್ತು ಕೊನೆಯ ದಿನ. ಹಾಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತಾಗಿ ಚರ್ಚೆಗೆ ಅವಕಾಶವನ್ನು ಕೂಡ ನೀಡಿದ್ರು. ಅದರಂತೆ ಹಲವು ಶಾಸಕರು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂತ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮಾಡಿಕೊಡಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಒಂದು ಸದನದ ಒಳಗಡೆ ಒಂದು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಒಂದ್ ಕಡೆ ರಾಜ್ಯದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಂಟಾಗ್ತಾ ಇದೆ. ಸರ್ಕಾರಿ ಮಾಡಬೇಕು. ಕೇವಲ ಬೆಂಗಳೂರು ಒಂದು ಅಕ್ಕಪಕ್ಕದಲ್ಲೇ ಬೆಂಗಳೂರಿನಲ್ಲೇ ಒಂದು ಕೈಗಾರಿಕೋದ್ಯಮಿಗಳು ITBT ಕಂಪನಿಗಳನ್ನ ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕೂಡ ಈ ITBT ಕಂಪನಿಗಳು ಕೈಗಾರಿಕೋದ್ಯಮ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಸದನದ ಗಮನವನ್ನ ಸೆಳೆದ್ರು. ಅದರಂತೆ ಪ್ರಮುಖವಾಗಿ ಈ ಭಾಗದ ಸಾಕಷ್ಟು ರೈತರು ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಅವರಿಗೆ ಪರಿಹಾರವನ್ನು ಕೂಡ ಇನ್ನೂ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ರು. ಮತ್ತೆ ಈಗಾಗಲೇ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಏನಿದೆ, ಈ ಭಾಗದಲ್ಲಿ ಕುಡಿಯುವ ನೀರಿನ ಯೋಜನೆ ಮಹತ್ವಾಕಾಂಕ್ಷೆ ಆಗಿರ್ತಕ್ಕಂಥ ಯೋಜನೆ. ಇದು ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಅಡೆತಡೆಗಳು ಕೂಡ ಇರುವಂತದ್ದು. ಅದನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಗೂ ಆಸಕ್ತಿ ತೋರಿ ಅದನ್ನು ಆ ಯೋಜನೆಯನ್ನು ಕೂಡ ಜಾರಿ ಮಾಡ್ಬೇಕು ಅನ್ನುವಂಥದ್ದನ್ನು
ಇನ್ನು ಸರ್ಕಾರಿ ಶಾಲೆಗಳ ಮಕ್ಕಳು ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿರ್ತಾರೆ ಸಾಕಷ್ಟು ಬಡ ಜನರ ಮಕ್ಕಳು. ಹಾಗಾಗಿ ಏನು ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಗಳ ಕೊರತೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಬಸ್ಗಳನ್ನು ಕೂಡ ಈ ಭಾಗದಲ್ಲಿ ಬಸ್ಗಳ ಕೆಎಸ್ಆರ್ಟಿಸಿಗೆ ಸಾಕಷ್ಟು ಬಸ್ಗಳ ಕೊರತೆ ಇದೆ. ಸರ್ಕಾರ ಹೊಸ ಬಸ್ಗಳನ್ನು ಖರೀದಿ ಮಾಡಿದ್ರು ಸಹಿತ ಕೇವಲ ಆ ಭಾಗಕ್ಕೆ ಅಂದ್ರೆ ದಕ್ಷಿಣ ಕರ್ನಾಟಕ ಆ ಭಾಗಗಳಿಗೆ ಬೇರೆ ಬೇರೆ ಬಿಎಂಟಿಸಿ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗೆ ಮಾತ್ರ ಕೊಡ್ತಾರೆ. ಬಸ್ಗಳ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಸ್ವತಃ ಕಾಂಗ್ರೆಸ್ ಶಾಸಕರು ಇದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಹಲವು ರೀತಿಯಲ್ಲಿ ಅನುದಾನಗಳ ಕೊರತೆ ಆಗಿರ್ಬೋದು ಕ್ಷೇತ್ರಗಳಿಗೆ ಇವೆಲ್ಲ ವಿಚಾರಗಳನ್ನು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಅದಕ್ಕೆ ಉತ್ತರ ಸಿಗಬೇಕಾಗಿದೆ. ನಿನ್ನೆ ಕೂಡ ಉತ್ತರ ಕನ್ನಡ ಸಮಸ್ಯೆ ಬೇರೆ ಬೇರೆ ವಿಧೇಯಕಗಳ ಸಂಬಂಧಪಟ್ಟಂತ ವಿಚಾರ ಚರ್ಚೆಗೆ ಗ್ರಾಸವಾಯಿತು. ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಏನೆಲ್ಲ ಬೆಳಕು ಚೆಲ್ಲಿದ್ದಾರೆ ಅದಕ್ಕೆಲ್ಲವೂ ಕೂಡ ರಾಜ್ಯ ಸರ್ಕಾರ ಬಸವರಾಜ್ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬಸವರಾಜ್ ಹೇಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ. ಒಂದು ಕಡೆ